ಆ ಬಲಿಯನ್ನು ಹರಿದು ಹೊರಗೆ ಜಿಗಿತಾವ. ಹಂಗಿದ್ದಾರೆ ಇವರೆಲ್ಲ. ಎಲ್ಲೋ ಒಬ್ಬಗಾಗಿರ್ತದೆ ಎಂದೋ ಒಂದು ಸೆಕ್ಷನ್, ಅದನ್ನ ಹೇಳೋದು ಮುಂದಿನ 10 ವರ್ಷ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅದಕ್ಕಾಗಿ ಈ ಸಂದರ್ಭದಲ್ಲೇ ಈ ದೊಡ್ಡ ಇಶ್ಯೂ ತೊಗೊಂಡು ಬರ್ತಾ ಇದ್ದಾರೆ ಕುಮಾರಸ್ವಾಮಿಗಳು. ಯಾಕೆಂದರೆ ಮತ್ತೇನಿಲ್ಲ, ಚುನಾವಣೆ. ಈಗಾಗಲೇ ಚುನಾವಣೆ ಸಲುವಾಗಿ ನಮ್ಮ ಯಡಿಯೂರಪ್ಪನವ್ರು ದೊಡ್ಡ ಫಂಕ್ಷನ್ ಮಾಡಿದ್ರು. 10 ಲಕ್ಷ ಮಂದಿ ಗುಡಿಸರು ಏನು ಕೂಡಿಸ್ಲಿಲ್ಲವೋ? ನಮ್ಮ ಯಡಿಯೂರಪ್ಪ ನಮ್ಮ ಯತ್ನಾಳ ಪ್ರಕಾರ ಅದೇಟ್ರಿ 4 ಕೊಡಿಸೋದು ಲೆಕ್ಕ ಹಾಕಿದ್ರೆ 230 ಎಕರೆ ಭೂಮಿ ಬೇಕು. ಅಟ್ಟಿತ್ತನ ಭೂಮಿ ಅಂತ ಹೇಳ್ತಾರೆ ಅವ್ರು. ಅದ್ರಲ್ಲಿ ಮಂದಿ ಕೊಡಿರಲಿಲ್ಲ ಅಂತ ಹೇಳ್ತಾರೆ. ಯಡಿಯೂರಪ್ಪನವ್ರ ಹತ್ರ 10 ಲಕ್ಷ 15 ಲಕ್ಷ ಕೊಟ್ಟಿದ್ರು ಅಂತ ಹೇಳ್ತಾರೆ. ಯಾರು ಸತ್ಯವೋ ಯಾರು ಸುಳ್ಳು ಅವರು ಚುನಾವಣೆಗೆ ಘೋಷಣೆ ಮಾಡ್ಕೊಂಡ್ಬಿಟ್ಟು ತನ್ನ ಮಗನ ತರುತ್ತರಾಗಿ. ಈಗ ಕುಮಾರಸ್ವಾಮಿಗಳು ತಾಣ ಸಿ ಎಮ್ ಆಗ್ಬೇಕಂತೇಳಿ ಲಾಸ್ಟ್ ಚಾನ್ಸ್ ಮೋಸ್ಟ್ಲಿ ಅವ್ರಿಗೆ ಈ ಪ್ರಯತ್ನದಲ್ಲಿ ಯಶಸ್ವಿ ಆಗಲೇಬೇಕು. ಅವರು ಸ್ವಂತ ಪಕ್ಷದ ಮೇಲೆ ಪಕ್ಷವನ್ನು ಗೆಲ್ಲಿಸಲಿಕ್ಕೆ ಅಟ್ಲೀಸ್ಟ್ ಕಿಂಗ್ ಮೇಕರ್ ಆಗುವಂಥ ಪ್ರಯತ್ನ ಮಾಡು ಜೋರ್ದಾರ್ ನಡೆಸಿದ್ದಾರೆ. ಇದರ ಅವ್ರು ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತಾರೋ ಬೇರೆ ವಿಷಯ, ಬಟ್ ಆರೋಪ ಮಾತ್ರ ಜಬರ್ದಸ್ತ್ ಅದ. ಬೆಡದಿ ಟೌನ್ಶಿಪ್ನಲ್ಲೇ ಡಿ ಕೆ ಶಿವಕುಮಾರ್ ಅವರು ಮತ್ತು ನಮ್ಮ ಸಿದ್ದರಾಮಯ್ಯನವರು ಇಬ್ಬರು ಕೂಡ ಹೊಡೆದಾರಪ್ಪ. ಅದರ ಮುಖ್ಯ ಡಿ ಕೆ ಶಿವಕುಮಾರ್. ಇವರ ಚುನಾವಣೆ ದುಡ್ಡಿನ ಕೊಡಿಸೋರು, ಫಂಡ್ ಕೊಡಿಸೋರು, ಖರ್ಚು ಮಾಡೋರು, ಹೊಡೆಯವರು ಮಾಡೋರು ಇವರಪ್ಪ ಅನ್ನೋದು ಅಲ್ಲೆಲ್ಲ ಪ್ರತಿಬಿಂಬಿತವಾದಂಥ ವಿಷಯ ಆಗಿದೆ. ಈಗ ನೋಡಿ ಕೇಸುಗಳಿದಾವೆ, CBI ಅದು ಮತ್ತೆ ನೋಡಿ ಏನು ಕೇಸುಗಳಿದ್ದಾವನ. ಅದು ಅವ್ರು ರಾಜಕಾರಣಿಗಳಿಲ್ಲ ಅಂದ್ರೆ ರಾಜಕಾರಣ ಅಲ್ಲ ಅನ್ನುವಂಥ ಪ್ರಸಂಗ ಇವತ್ತದು. ಅದೇನೋ ಆಗಲಿ, ಈ ಒಂದು ರಿಯಲ್ ಎಸ್ಟೇಟ್ ನಿಜವಾಗಿ ನಡೆದದನ್ನು ಇನ್ನೊಂದು ತನಿಖೆ ಆಗಬೇಕು. ತನಿಖೆ ಯಾರು ಮಾಡೋರು ಅದು ಪ್ರಶ್ನೆ. ಸಣ್ಣದಿಲ್ಲ CBI ಬರ್ತಾನಂದ್ರೆ ಸ್ಟೇಟ್ ಗೌರ್ಮೆಂಟ್ ಒಪ್ಪೋದಿಲ್ಲ. ED ಏನು ಭೂಮಿ ಸಂಬಂಧಿಸಿದಲ್ಲಪ್ಪ ಇದು ಮನಿ ಲಾಂಡ್ರಿಂಗ್ ಎಲ್ಲದ ಅಂತ ಕೇಳ್ತಾರೆ. ಒಟ್ಟಿನಲ್ಲಿ ಏನಪ್ಪ ಅದು ಅದಾಯಿತು. ಮನೆ ನಡೆದಿದ್ದೇನು ನಮ್ಮ ಮೈಸೂರದ್ದು